ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಖಂಡಿತವಾಗಿ ಈ ಒಂದು ವಿಡಿಯೋನ ಮುಖ್ಯವಾಗಿ ನಿಜವಾಗ್ಲೂ ಎಲ್ಲರೂ ನೋಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಖಂಡಿತವಾಗಿದೆ. ವಾಸ್ತುವಿನ ಪ್ರಕಾರ ಮನೆ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತಕ್ಕಂಥವ್ರು ಬಹಳಷ್ಟು ಎಡವತಕ್ಕಂಥದ್ದೇ ಎಲ್ಲಿ ಗೊತ್ತಾ? ಮೇನ್ ಡೋರ್ ಪ್ಲೇಸ್ಮೆಂಟಲ್ಲಿ ಮಾತ್ರ. ಇದು 100ಕ್ಕೆ 100 ಭಾಗ ಸತ್ಯ. ಗುರುಗಳೇ, ನಮ್ಮ ಮನೆಯಲ್ಲೇ ಸೂಪರಾಗೆಲ್ಲ ವಾಸ್ತು, ಪ್ರತಿಯೊಂದು ಕೋಣೆ ವಾಸ್ತು ಮಾಡಿದ್ದೀವಿ ಗುರುಗಳೇ, ಆದರೂ ಕೂಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಇದು ಮಾತು ಹೇಳ್ತೀರಾ, ಕೇಳಿರ್ತೀರಾ, ಇದು ಸತ್ಯ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ಮನೆಯ ಮೇನ್ ಡೋರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು 1000 ಸಾರಿ ಹೇಳ್ತಾ ಇದ್ದೇನೆ. ನಿಜವಾಗ್ಲೂ 2 ಕಡೆ ಜಾಸ್ತಿ ನಮ್ಮ ಜನಗಳು ಪ್ರಿಯಾರಿಟಿಯನ್ನು ತಗೊಳ್ತಾರೆ. ಒಂದು ಪೂರ್ವದ ಕಡೆ, ಇನ್ನೊಂದು ಉತ್ತರದ ಕಡೆ. ಎಲ್ಲಿ ಉತ್ತರದ ಕಡೆನೂ 100ಕ್ಕೆ 100 ಭಾಗ ಅಲ್ಲಿ ನಿಮಗೆ ಮೇನ್ ಡೋರ್ ಎಂಟ್ರೆನ್ಸನ್ನು ಸಮಸ್ಯೆಗಳನ್ನು ಮಾಡಿರ್ತೀರ. ನಾನು ಬೇಕಾದರೆ ಚಾಲೆಂಜ್ ಮಾಡ್ತೀನಿ. ಏನು ತಗೊಂಡೋಗಿ ಕರೆಕ್ಟಾಗಿ ನೀವು ಇಡ್ತಕ್ಕಂಥದ್ದೇ ಈಶಾನ್ಯ ಭಾಗದಲ್ಲಿ, ಉತ್ತರ ಈಶಾನ್ಯ ಅಂತ ಇಡ್ತೀರ, ಅಲ್ಲಿ ಏನಾಗ್ತದೆ ಅನ್ನೋ ತಿಳಿಸ್ಕೊಡ್ತೀನಿ. ಇದನ್ನು ಅನುಭವಿಸ್ತಲೇ ಇರ್ತೀರ. ಅದೇ ನೀವು ಪೂರ್ವಕ್ಕೆ ಇಟ್ಟಿರ್ಬೇಕಾದ್ರೆ ಎಕ್ಸಾಂಪಲ್ ನಿದರ್ಶನ ಕೊಡ್ತೀನಿ ನಿಮಗೆ. ಆಮೇಲೆ ಪ್ರತಿಯೊಂದು ದಿಕ್ಕುಗಳದ್ದು ಕಳಿಸ್ತೀನಿ. ಮನೆ ನಿರ್ಮಾಣ ಮಾಡಿರೋರಾಗಿರ್ಬೋದು, ಮನೆಯನ್ನು ನಿರ್ಮಾಣ ಹಂತದಲ್ಲಿರ್ತಕ್ಕಂಥವ್ರಾಗಿರ್ಬೋದು, ಮನೆ ಕಟ್ಟಬೇಕು ಗುರುಗಳೇ ಅಂತಕ್ಕಂಥವ್ರಾಗಿರ್ಬೋದು, ನಿಮಗೆ ನಿಜವಾಗ್ಲೂ ತಿಳಿಸ್ತಾ ಇದ್ದೇನೆ. ಇಟ್ಸ್ ಅ ವೆರಿ ಸಿಂಪಲ್, ವೈಜ್ಞಾನಿಕವಾಗಿ ತಿಳಿಸ್ತಾ ಇದ್ದೇನೆ. ನೀವು ಹೀಗೆ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ನೋಬಡಿ ಕ್ಯಾನ್, ಯಾರನ್ನೂ ಕರೆಸೋ ಅವಶ್ಯಕತೆಯೇ ಇಲ್ಲ. ಸಿಂಪಲಾಗಿ ಈ ವಿಡಿಯೋ ನೋಡಿಬಿಟ್ರೆ ನಿಮಗೆ ನೀವು ಡೋರ್ ಇಡ್ತಕ್ಕಂಥ ಸ್ಥಾನ ವೈಜ್ಞಾನಿಕವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಎಂಥ ದಡ್ಡನಿಗಾದರೂ ಅರ್ಥ ಆಗ್ಬಿಡುತ್ತೆ, ಎಂಥ ದಡ್ಡನಿಗಾದರೂ. ಇದನ್ನು ನೀವು ಮಾಡಬೇಕಷ್ಟೇ. ನೋಡಿ, ಪೂರ್ವದಲ್ಲಿ ನಾನು ಬಾಗಿಲಿಡ್ತಾ ಇದ್ದೀನಿ ಅಂದರೆ ಕರೆಕ್ಟಾಗಿ ಅಲ್ಲೂ ಕೂಡ ಪೂರ್ವ ಈಶಾನ್ಯಕ್ಕೆ ಇಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಬಂದೇ ಬಿಡುತ್ತೆ. ಇದೆಲ್ಲ ಕಡೆ ಬರುತ್ತೆ. ಆಮೇಲಿಂದ ದಕ್ಷಿಣದಲ್ಲಿ, ದಕ್ಷಿಣ ಆಗ್ನೇಯಕ್ಕೆ ಇಟ್ಟಿದ್ದೀನಿ ಗುರುಗಳೇ, ಅಲ್ಲಿ ಏನು ಸಮಸ್ಯೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗಿದ್ದರೆ ಯಾರು ಈ ಮನೆ ದಕ್ಷಿಣದಲ್ಲಿದೆಯೋ ಅಲ್ಲಿ ಏನು ಸಮಸ್ಯೆ ಬರುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ನೋವು ಅನುಭವಿಸ್ತಾ ಇರತಕ್ಕಂಥವ್ರಿಗೆ ಮಾತ್ರ ಗೊತ್ತಾಗ್ತದೆ. ದಕ್ಷಿಣದಲ್ಲಿ, ಹಾಗೆ ಪಶ್ಚಿಮದಲ್ಲಿ ಬಾಗಿಲಿಟ್ಟಿದ್ದೇನೆ ಗುರುಗಳೇ, ಉತ್ತರ ವಾಯು ಅಂದರೆ ಪಶ್ಚಿಮ ವಾಯುವ್ಯದಲ್ಲಿಟ್ಟಿದ್ದೀನಿ ಗುರುಗಳೇ, ಅಲ್ಲಿಯೂ ಕೂಡ ಮೋಸವಾಗ್ತದೆ. ನೋಡಿ, ಎಲ್ಲಿ ಬಾಗಿಲಿಡಬೇಕು ಅನ್ನೋದು ನಿಮಗೆ ಪೈ ಟು ಪೈ ನಿದರ್ಶನವಾಗಿ ತಿಳಿಸ್ತೇನೆ. ಒಂದು ಸತಿ ನೀವು ಇಂದಿನ ಕಾಲದ ಮನೆಗಳಿಗೆ ಹೋಗಿ ಬನ್ನಿ. ಸರ್ವೇ ಸಾಮಾನ್ಯವಾಗಿ ಇಂದಿನ ಕಾಲದ ಮನೆಗಳು 75 ಭಾಗ ಡೆಮಾಲಿಷ್ ಆಗಿದೆ. ಇನ್ನು 25% ಹಳ್ಳಿಗಳಲ್ಲಿ ಉಳ್ಕೊಂಡಿದೆ. ಅದರಲ್ಲೂ ಕೂಡ ಮಾಡಿಫಿಕೇಷನ್ ಮಾಡ್ಕೊಳ್ತಾ ಇದ್ದಾರೆ, ತುಂಬ ವರ್ಷಗಳ ಮನೆ ಅಂತ. ಈಗೇನು ಮಾಡ್ತಾ ಇದ್ದಾರೆ, ನೀವು ಹಿಂದಿನ ಕಾಲದ ಮನೆಗಳನ್ನು ನೋಡಿದಾಗ ಯಾವ ದಿಕ್ಕಲ್ಲಾದರೂ ಇರಬಹುದು, ಬಹಳಷ್ಟು ಮಿಡಲ್ ಆಫ್ ದ ಹೌಸ್ ಡೋರ್ ಇರೋದು. ಮಿಡಲ್ ಆಫ್ ದ ಹೌಸ್ ಡೋರ್ ನೋಡಿ ಬೇಕಾದರೆ ನೀವು 80% ಆಫ್ ಓಲ್ಡ್ ಕನ್ಸ್ಟ್ರಕ್ಷನ್ಸ್ ಹೌಸ್, 80% ಮಧ್ಯಭಾಗದಲ್ಲಿ ಡೋರ್ ಕೊಡ್ತಿದ್ರು, ಹೌದಲ್ವೋ? ಸರಿಸುಮಾರು ಅಕ್ಯುರಸಿ ಇಲ್ದಲೇ ಇರ್ಬೋದು, ಅಥವಾ ಒಂದು ನಾನ್ ಅಕ್ಯುರಸಿ ಇರ್ಬೋದು. ಆ್ಯಸ್ ಪರ್ ಮಿಡಲ್ ಈಸ್ ಸಾತ್ವಿಕ್ ಝೋನ್ ಅಂತ ಕೂಡ ಕೊಡ್ಬೋದು. ಇದು ಹೇಗೆ, ಯಾವ ರೀತಿ ಇರುತ್ತೆ, ನಾನು ಪೈ ಟು ಪೈ ನಿದರ್ಶನ ತಿಳಿಸ್ತೀನಿ. ಒಂದು ತಿಳ್ಕೊಳ್ಳಿ, ಮನೆ ನಿರ್ಮಾಣ ಮಾಡಿದ್ದೀನಿ ಗುರುಗಳೇ, ಮನೆ ಕಟ್ಟಬೇಕು. ಈ 3 ಜನ ನೋಡ್ಕೊಳ್ಳಿ. ಬಹಳ ಮುಖ್ಯವಾಗಿ ನಾನೆಲ್ಲ ವಾಸ್ತು ಸಮಸ್ಯೆ ಎಲ್ಲದನ್ನು ಕೂಡ ಮಾಡಿಸಿದ್ದೀನಿ. ಒಳಗಡೆ ಸರಳ ವಾಸ್ತು ಮಾಡಿಸಿದ್ದೀನಿ, ಮತ್ತೊಂದು ಮಾಡಿಸಿದ್ದೀನಿ, ಇನ್ನೊಂದು ಮಾಡಿಸಿದ್ದೀನಿ. ಅವ್ರು ಯಾರೋ ಬಂದಿದ್ರು, ಗುರುಜಿ ಎಲ್ಲಿ ಮಾಡಿಸಿದ್ದೀನಿ ಗುರುಗಳೇ? ನೋ ವೇ. ಮೇಯ್ನ್ ಎಂಟ್ರೆನ್ಸ್ ನಾವು ಮೊದಲೇ ತರ್ತಕ್ಕಂಥದ್ದು ಆಗಮ. ಮೊದಲು ಮೇಯ್ನ್ ಎಂಟ್ರೆನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್. ನೀವು ಒಳ್ಳೆಯದು ಕೆಟ್ಟದ್ದು ತರದೆ ಅಲ್ಲಿಂದಲೇ. ಕೆಟ್ಟ ಕಡೆ ಇಟ್ಟಿದ್ರೆ ಕೆಟ್ಟದ್ದನ್ನು ತರ್ತೀರಾ, ಒಳ್ಳೆ ಕಡೆ ಇಟ್ಟಿದ್ರೆ ಒಳ್ಳೇದು ಬಂದೇ ಬರುತ್ತೆ. ಇದು ಶತಸಿದ್ಧವಾಗಿರ್ತಕ್ಕಂಥದ್ದು. ಆ್ಯಸ್ ಪರ್ ವಾಸ್ತು ನೀವು ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರ. ನೋಡಿ, ಎಕ್ಸಾಂಪಲ್ ಕೊಡ್ತೇನೆ. ನಿಮ್ಮ ಸೈಟು ಯಾವುದಾದ್ರೂ ಒಂದು ಭಾಗ ಉತ್ತರಕ್ಕಿದೆ ಅಂತ ಇಟ್ಕೊಳ್ಳಿ. ಉತ್ತರಕ್ಕಿದೆ ಅಂದಾಗ ಅಲ್ಲಿ N1, N2, N3, N4 ಅಂತ ಮಾಡ್ತೀವಿ. ಹೇಗೆ ಅಂತ ಕಳ್ತೀವಿ. N9ವರೆಗೂ ಇರುತ್ತೆ. N1, N2, N3, N4, N5, N6, N7, N8, N9, 9 ಅಂತ ಕರಿತೀವಿ. ನೀವು ಎಷ್ಟೇ ಆಗಿರಲಪ್ಪ,
ಫಾರ್ ಎಕ್ಸಾಂಪಲ್ ಒಂದು 36 ಅಡಿ ಫೀಟ್ 36 ಫೀಟ್ ಇದೆ ಅಂದಾಗ, ಸರಿಯಾಗಿ ಕೇಳಿಸ್ಕೊಳ್ಳಿ, ಯಾವುದೇ ಭಾಗ ಆಗಿರ್ಬೋದು, ನಾನು ನಾರ್ತ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. 36 ಫೀಟ್ ಇದ್ದರೆ 9 ಡಿವೈಡ್ ಮಾಡಿ 36 ಅನ್ನು ಎಷ್ಟು ಬರುತ್ತೆ ಅಂತ. 36 ಎಷ್ಟು ಬರುತ್ತೆ? 4 9s 36. 9 4 36. 36 ಡಿವೈಡೆಡ್ ಬೈ 9 ಮಾಡಿದ್ರೆ N1 N2 N3 N4 ಸರಿಸುಮಾರು 4 ಫೀಟ್ ಬರುತ್ತಲ್ವಾ. 4 ಫೀಟ್ ಬರೋದಾದರೆ ನಾರ್ತಲ್ಲಿ ನೀವು ಡೋರ್ ಇಡೋದು ಎಲ್ಲಿ ಇಡ್ತೀರಾ? ಮೈನ್ ಇಂಪಾರ್ಟೆಂಟ್ ಇರೋದೇ N1 N2 ಅಂದರೆ 4 ಅಡಿ ಅಲ್ಲಿ ಬಿಟ್ಟು ಕರೆಕ್ಟಾಗಿ ನೀವು 4 ಅಡಿಗೆ ಸ್ವಲ್ಪ ಜಾಗ ಬಿಟ್ಟು ಇಡ್ತೀರಾ. ಇದು ಮೋಸ್ಟ್ ಇಂಪಾರ್ಟೆಂಟ್ ಜಾಗ. ಇಲ್ಲಿ ಏನಾದರೂ ಇಟ್ಟಿದ್ದೀರಾ, ನಿಜವಾಗ್ಲೂ ಹೇಳ್ತಾ ಇದ್ದೀನ, ಇದನ್ನು ನೀವು ಸಮಸ್ಯೆ ಎದುರಿಸ್ತೀರಾ. ನಿಜವಾಗ್ಲೂ ಸಮಸ್ಯೆ. ವುಮೆನ್ ಹೆಲ್ತ್ ಇಶ್ಯೂ ಅಂದರೆ ಮನೆಯ ಒಡತಿ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಖಂಡಿತವಾಗಿ ಸ್ಟಾರ್ಟ್ ಆಗ್ತದೆ. ಬೇಕಾದ್ರೆ ನೋಡ್ಕೊಂಬನ್ನಿ. ನಿಮಗೆ ನಾನು ನಿದರ್ಶನವಾಗಿ ಕೊಟ್ಟು ಹೇಳ್ತೀವಿ. N1 ಆತಂಕವನ್ನು ತರುತ್ತೆ, ರೋಗ ಭಯವನ್ನು ತರುತ್ತೆ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಪ್ರತಿಯೊಂದು ನಿದರ್ಶನವಾಗಿ ತಿಳಿಸ್ತಾ ಇದ್ದೇನೆ. ನೀವೇನಾದರೂ ಅಲ್ಲಿ ಕರೆಕ್ಟಾಗಿ ನಾರ್ತ್ ಈಸ್ಟ್ಗೆ ಇಟ್ಟಿದ್ದೀರಿ ಅಂದರೆ ರೋಗ ಭಯ, ಆರೋಗ್ಯದಲ್ಲಿ ಆತಂಕವನ್ನು ತಂದು ಕೊಡುತ್ತೆ, ಮನಿ ಪ್ರಾಬ್ಲಮನ್ನು ಕೊಡುತ್ತೆ. ಅಲ್ಲೇ ಸ್ಟಾರ್ಟ್ ಆಯಿತು ನಿಮಗೆ ಪ್ರಾಬ್ಲಮ್. N1 ಅಂದರೆ ನಾರ್ತಲ್ಲಿ ಎಲ್ಲಿಡಬೇಕು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಲಕ್ಷ್ಮಿ ಕುಬೇರ ಸ್ಥಾನ ನಾರ್ತ್, ಲಕ್ಷ್ಮಿ ಆಗಮನ ಬರ್ತಕ್ಕಂಥದ್ದು ನಾರ್ತಿಂದ. ಹಾಗೆ N2 ಅಂದರೆ 4 ಇಂದ 8 ಅಡಿ ಬರೋಣ. ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. 8 ಅಡಿ ಬಂತು ಅಂತ ಅಂದ್ಕೊಳ್ಳಿ, ಅಲ್ಲಿ ನಾಗಸ್ಥಾನ ಅಂತ ಕರಿತೀವಿ. ಜಲಸ್ ಜಾಸ್ತಿ ಆಗುತ್ತೆ ಮನೆಯಲ್ಲಿರ್ತಕ್ಕಂಥವ್ರಿಗೆ, ಹೊಟ್ಟೆ ಕಿಚ್ಚು ಜಾಸ್ತಿ ಆಗಿಬಿಡುತ್ತೆ. ಹಾಗೆ ದ್ವೇಷ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. N1 N2 ಈಸ್ ಅ ಮೋಸ್ಟ್ ಡೇಂಜರಸ್. ಹಾಗಾದರೆ ಎಲ್ಲಿಡಬೇಕು ಗುರುಗಳೇ? ಎಲ್ಲಿಡಬೇಕು ಅಂತಕ್ಕಂಥದ್ದನ್ನು ತಿಳಿಸಿ. ಮಧ್ಯಭಾಗ N3 N4 ಈಸ್ ದ ಮೋಸ್ಟ್ ಬ್ಯೂಟಿಫುಲ್. ನಿಮಗೆ ಲಕ್ಷ್ಮಿಯ ಆಗಮನ ಸ್ಥಾನ ಅಂತ ಕರಿತೀವಿ. ಮಧ್ಯಭಾಗ N3 N4 ಅಂತಕ್ಕಂಥದ್ದು, ಅದನ್ನು ನಾವು ನಾರ್ತ್, N ಅಂದರೆ ನಾರ್ತ್ ಅಂತ ಇಟ್ಕೊಳ್ಳಿ. ಉತ್ತರದ 3 ಮತ್ತು 4ರ ಭಾಗದಲ್ಲಿರ್ತಕ್ಕಂಥದ್ದು ಬಾಗಿಲಿದೆಯಲ್ಲ, ನಿಮಗೆ ಹೊಸ ಅವಕಾಶಗಳನ್ನು ತಂದುಕೊಡುತ್ತೆ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಬರುತ್ತೆ. ಆ ಮನೆಯಲ್ಲಿ ಒಂದಿದೆ ಅಂತಕ್ಕಂಥದ್ದನ್ನು ನಡ್ಕೊಂಡು ಹೋಗ್ತಕ್ಕಂಥದ್ದು ಆಗಿಬಿಡುತ್ತೆ. ನಿಜವಾಗ್ಲೂ ಲಕ್ಷ್ಮಿಯ ಆಗಮನ ಸ್ಥಾನ N2 ಮತ್ತು N3 ಮತ್ತು ಎಕ್ಸಲೆಂಟ್. ಅಲ್ಲಿ ಆ ಸ್ಥಾನವನ್ನು ರೂಲ್ ಮಾಡ್ತಕ್ಕಂಥದ್ದು ಕುಬೇರ. ನಿಜವಾಗ್ಲೂ ಲಕ್ಷ್ಮಿಯ ವಾಸಸ್ಥಾನ ಮನೆ ಆಗಿಬಿಡುತ್ತೆ. ಫೈನಾನ್ಸ್ ಬರ್ತಾ ಇಲ್ಲ, ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ನೋಡಿ, ಆ ಮನೆಯ ಬಾಗಿಲಲ್ಲಿಟ್ಟು ನೋಡಿ, ಮ್ಯಾಕ್ಸಿಮಮ್ ಬರುತ್ತೆ. ಹಣಕಾಸಿನ ವ್ಯವಸ್ಥೆ, ಬಿಸ್ನೆಸ್ಸಲ್ಲಿದ್ದೀನಿ ಗುರುಗಳೇ, ಡೂ ಇಟ್, ಮಾಡಿ ಅದನ್ನು, ಆ ಕೆಲಸ ಎಕ್ಸಲೆಂಟಾಗಿ ದುಡ್ಡು ಬರ್ತದೆ. N4 ನೋಡಿ, N4 ಕೂಡ ಅದ್ಭುತವಾಗಿರ್ತಕ್ಕಂಥ ಸಂಪತ್ತು, ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಕೊಡ್ತಕ್ಕಂಥ ಶಕ್ತಿ ಇರುತ್ತೆ. ಹೊಸ ವೃತ್ತಿಯ ಅವಕಾಶಗಳು ಬರುತ್ತೆ. ಆಸ್ತಿಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಅವಕಾಶಗಳು ಬರುತ್ತೆ. ಇನ್ನು ಕೆಳಗಡೆ ಬರ್ತಾ N5, ಅದು ಓಕೆ, ಮಾಡರೇಟ್ಲಿ ಕೂಡ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮನೆಗಳಲ್ಲಿ ಏನಾದರೂ ಮಠ ಮಾನ್ಯವು ಅಥವಾ ನಾನು ಆ ಸ್ಪಿರಿಚುವಲ್ ಸೈಡಲ್ಲಿ ಇದ್ದೀನಿ ಗುರುಗಳೇ, N5 ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಖಂಡಿತ ಮಾಡಿ. ಇನ್ನು N6 N7 N8 9ವರೆಗೂ ಕೂಡ 7ರಿಂದ N7 8 9 ಈಸ್ ನಾಟ್ ಅಟ್ ಆಲ್ ಗುಡ್. ರೋಗ ಭಯ ಬರುತ್ತೆ, ವುಮೆನ್ ಇಶ್ಯೂಸ್ ಬರ್ತಕ್ಕಂಥದ್ದಿರುತ್ತೆ, ಆರ್ಗ್ಯುಮೆಂಟ್ಸ್ ಬರ್ತಕ್ಕಂಥದ್ದಿರುತ್ತೆ. ಹಾಗೆ N7 ಮತ್ತು N8 ನೋಡೋದಾದರೆ ಅಲ್ಲಿ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ. ಹೆಲ್ತ್ ಇಶ್ಯೂಸ್ ಬರುತ್ತೆ. ಆಮೇಲಿಂದ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಬರುತ್ತೆ. ಒಂದೇ ಒಂದು ಇಲ್ಲಿ ಈ ವಿಚಾರಗಳನ್ನು ಸರಿಯಾಗಿ ಅರ್ಥೈಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಮಾಡರೇಟ್ ಆಗಿ ನೋಡಿ, ನಾನು ಹೇಳ್ತಾ ಇದ್ದೇನೆ, ಮಾಡರೇಟ್ಲಿ ಅಂತ ನೋಡ್ತೀವಿ. ಉತ್ತರ ಈಶಾನ್ಯ, ಅಲ್ಲಿ ಭಯದ ವಾತಾವರಣ ಇದ್ದರೂ ಸ್ವಲ್ಪ ಸಾತ್ವಿಕ್ ಝೋನ್ ಅಂತ ಕರಿತೀವಿ. ಆ ಸಾತ್ವಿಕ್ ಝೋನ್ ಇರೋದ್ರಿಂದ ಸ್ವಲ್ಪ ಮಾಡರೇಟ್ಲಿ N1 ಒಂದು ಸ್ವಲ್ಪ ಕಡಿಮೆ ಅವಕಾಶಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಅಂದರೆ ಅವಕಾಶಗಳನ್ನು ಅಟ್ಲೀಸ್ಟ್ ಒಂದು ಸ್ವಲ್ಪ ಇದಕ್ಕಿದ್ದಾಗೆ ಬ್ಯಾಲೆನ್ಸನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಅವಕಾಶಗಳನ್ನು ಕೊಡುತ್ತೆ. ಬಟ್ ಒನ್ ಥಿಂಗ್, N3 N4ಗಿನ್ನ N8 ಅಂದರೆ N8
ಸ್ವಲ್ಪ ಸಮಸ್ಯೆಯನ್ನು ಕೊಡುತ್ತೆ. ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಉತ್ತರ ಈ ಕಡೆಯಿಂದ ನೀವು ಪೂರ್ವದಿಂದ ವಾಯುವ್ಯಕ್ಕೆ ಪಶ್ಚಿಮಕ್ಕೆ ಬರ್ತಾ ಇದ್ದೀರಾ ಅಂದಾಗ ಮಾತ್ರ N1 N2 N3 N4. ಬಟ್ ನೀವು ಒಂದು ಸರ್ಕ್ಯುಲರ್ ಆಗಿ ಬಂದಾಗ E1 E2 E3 E4 ಬರುತ್ತೆ. ನೀವು ಕನ್ಫ್ಯೂಸ್ ಆಗ್ಬೋದು. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಕನ್ಫ್ಯೂಸ್ ಆಗುತ್ತೆ. ನೀವೇನಾದರೂ ವಾಸ್ತುವಿನ ಒಂದು ಡಯಾಗ್ರಾಮ್ ಹಾಕ್ದಾಗ 360 ಡಿಗ್ರಿ ಡಯಾಗ್ರಾಮ್ ನೋಡಿದಾಗ ಮೊದಲೇ ಕಮೆಂಟ್ಸ್ ಆಗ್ತಕ್ಕಂಥದ್ದು E1 E2 E3 E4 ಬರ್ತದೆ. ಆಮೇಲಿಂದ S1 S2 S3 S4 ಬರುತ್ತೆ ದಕ್ಷಿಣ ಭಾಗಕ್ಕೆ. ಆಮೇಲೆ W1 W2 W3 ಈ ಥರ ಬರ್ತದೆ. ಅದೇ ನಾರ್ತ್ N1 N2 N3 N4 N8 ಲಾಸ್ಟಿಗೆ ಬಂದುಬಿಡುತ್ತೆ. ಸೊ ನಾನು ನಿಮಗೆ ತಿಳಿಸ್ತಕ್ಕಂಥದ್ದು ಮೊದಲನೇ ಭಾಗದಲ್ಲಿ N1 ಉಲ್ಟ ತಗೊಳ್ಳಿ, ಅದನ್ನು ಹೇಗೆ N1 N2 N3 N4 ಬರ್ತಕ್ಕಂಥದ್ದು ಇರುತ್ತೆ. ಮಾಡರೇಟ್ಲಿ N1 ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಉತ್ತಮತೆಯನ್ನು ಕೊಡುತ್ತೆ. ಬಹಳ ಮುಖ್ಯ, ಮಧ್ಯದಲ್ಲಿ ಕುಬೇರ ಸ್ಥಾನದಲ್ಲಿ N3 N4ಅಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡಿ. ನಿಜವಾಗ್ಲೂ ನಿಮ್ಮ ಜೀವನ ಭಾಳಷ್ಟು ಉತ್ತರದಲ್ಲಿ ಇರ್ತಕ್ಕಂಥ ನಿವೇಶನಗಳು, ಮೈನ್ ಪಾಯಿಂಟ್ ರೋಡ್ ಹೋಗ್ತಕ್ಕಂಥದ್ದು ಕೂಡ ಭಾಳ ಅವಶ್ಯಕವಾಗಿರ್ತಕ್ಕಂಥದ್ದು ಇರುತ್ತೆ. ನೀವೇನಾದರೂ ಉತ್ತರದ ನಿವೇಶನಗಳನ್ನು ಹೊಂದಿದ್ರೆ, ಈಗಾಗಲೇ ನಿರ್ಮಾಣ ಮಾಡಿದ್ದೀನಿ ಗುರುಗಳೇ ಅಂತಕ್ಕಂಥವ್ರಿದ್ದರೆ, ಮನೆ ಕಟ್ತಾ ಇದ್ದೀನಿ ಈಗ ನಿರ್ಮಾಣ ಮಾಡಬೇಕು ಅಂತಕ್ಕಂಥವ್ರಿದ್ದರೆ ಅಳಿರಿ ಆ ಜಾಗ ಎಷ್ಟಿದೆ ಅಂತ. ಉತ್ತರದಲ್ಲಿ ಅಳಿರಿ ಎಷ್ಟು ಭಾಗ ಬರ್ತದೆ ಅಂತ. ಉತ್ತರ ಎಷ್ಟು ಭಾಗ, ಹಿಂಗೆ ಪೂರ್ವ ಪಶ್ಚಿಮ ಎಷ್ಟು ಭಾಗ ಬರುತ್ತೆ ನೋಡ್ಕೊಳ್ಳಿ. ಅದನ್ನು ಅದನ್ನೇ ಮುಂಭಾಗದಲ್ಲಿ ಉತ್ತರ ಅಂತ ಕರಿತೀವಿ. ಪೂರ್ವ ಪಶ್ಚಿಮ ಅಳದ್ರೆ ನೋಡಿದಾಗ ಎಷ್ಟು ಬರುತ್ತೋ ಡಿವೈಡೆಡ್ ಬೈ 9 ಮಾಡ್ಕೊಳ್ಳಿ. 1 2 3 4 ಭಾಗಗಳು ಅಂದರೆ ಒಂದು ಭಾಗವನ್ನು ಬಿಡಿ, ಎರಡನೇ ಭಾಗವನ್ನು ಬಿಡಿ, 3 ಮತ್ತು 4ನೇ ಭಾಗ 5ನೇ ಭಾಗ ಬಹಳಷ್ಟು ಸೂಪರಾಗಿ ನಿಮ್ಮ ಮನೆ ಉದ್ಧಾರ ಆಗಿಬಿಡುತ್ತೆ. ಒಳಗಡೆ ಏನೇ ವಾಸ್ತು ನ್ಯೂನತೆಗಳಿದ್ರೂ ಕೂಡ ಒಂದು ಸಮಾಧಾನದ ವಾತಾವರಣ ಇರುತ್ತೆ. ನಿಜವಾಗ್ಲೂ ವಾಸ್ತು ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ಸ್. ಇದನ್ನು ನೋಡಿರಿ, ಖಂಡಿತವಾಗಿ ಕೆಲಸಗಳನ್ನು ಮಾಡ್ಕೊಳ್ಳಿ. ಎಕ್ಸಲೆಂಟ್, ಬ್ಯೂಟಿಫುಲ್ ಆಗಿ. ಅದೇ ನೋಡಿ, ನಿಮಗೆ 2 ತಿಳಿಸ್ತೇನೆ. ನೆಕ್ಸ್ಟು S1 ಮತ್ತು W ತಿಳಿಸ್ತೇನೆ. ಅಂದರೆ ಸೌತ್ ಮತ್ತು ವೆಸ್ಟ್ 2 ತಿಳಿಸ್ತೇನೆ. ಇಂಪಾರ್ಟೆಂಟಾಗಿ ಬಂದಾಗ 2 ಕಡೆ ಇನ್ನೊಂದು ನಿವೇಶನ ಮಾಡ್ತಕ್ಕಂಥವ್ರು ಆದಷ್ಟು ಪೂರ್ವಕ್ಕೆ ಪ್ರಿಯಾರಿಟಿ ಕೊಡ್ತಾರೆ. ಪೂರ್ವ ಮತ್ತು ಉತ್ತರದ ಈಗ ಆಲ್ರೆಡಿ ಹೇಳಿದೆ. ಪೂರ್ವಕ್ಕೆ ಮನೆಯ ಬಾಗಿಲಲ್ಲಿಡಬೇಕು. ಇದು ಅವಶ್ಯಕವಾಗಿ ನೋಡ್ಕೊಳ್ಳಿ. ಪೂರ್ವ ನಿವೇಶನ ಇರ್ತಕ್ಕಂಥವ್ರು ಮೊದಲೇ ಇಡ್ತಕ್ಕಂಥದ್ದು ಪೂರ್ವ ಈಶಾನ್ಯ. ಫಸ್ಟ್ ಕ್ಲಾಸಾಗೆ ನಾನು ಫಸ್ಟ್ ಕ್ಲಾಸಾಗಿ ಇಟ್ಟಿದ್ದೀನಿ ಡೋರ್ ಅಂತಾರೆ. ಹೌದಲ್ವೋ? ಅಲ್ಲಿ ಏನು ನ್ಯೂನತೆ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಎಲ್ಲ ವಾಸ್ತು ಇದೆ, ಈ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ 200% ಈ ಸಮಸ್ಯೆ ಬಂದೇ ಬರುತ್ತೆ. ಏನು ಇಲ್ಲಿ ನಿಮಗೆ ಸಿಂಪಲಾಗಿ ಹೇಳಿ ಮುಗಿಸ್ತೀನಿ ಇದನ್ನು. ಏನು ಈಶಾನ್ಯದಲ್ಲಿ ಅಂದರೆ ಪೂರ್ವ ಈಶಾನ್ಯದಲ್ಲಿ ಇಟ್ಟಿದ್ದೀನಿ ಅಂದಾಗ ಅದನ್ನು ಡಿವೈಡೆಡ್ ಬೈ 9 ಮಾಡ್ಕೊಳ್ಳೇಬೇಕಾಗುತ್ತೆ. E1 E2 E3 E4 E5 E6 E7 E8 9 ಬರುತ್ತೆ. ಏನಾದರೂ E1 ಅಂದರೆ ಮೊದಲೇ ಇಟ್ಟಿದ್ದೀನಿ ಅಂದರೆ ಆ ಜಾಗ ಬಿಟ್ಬಿಡ್ತಾರೆ. ಈಶಾನ್ಯ ಅಲ್ಲಿ ಮೊದಲೇ ಈಶಾನ್ಯದಲ್ಲಿ ಬರ್ತಕ್ಕಂಥವ್ರು ಅದು ಮೊದಲು ಆ ಡೋರ್ ಇಡಬೇಕಾದ್ರೆ ಆ ಕುಬೇರ ಅಂದರೆ ದೇವರ ಮೂಲೆಯನ್ನು ಜಾಗ ಬಿಡ್ತಾರಲ್ಲ, ದೇವರ ಮನೆ ಕಟ್ಕೊಂಡಿರ್ತಕ್ಕಂಥದ್ದು ಇರುತ್ತೆ. ಅಲ್ಲೇ ಕೆಲವರು ಅಲ್ಲೇ ಎಂಟ್ರೆನ್ಸ್ ತಗೊಳ್ತಕ್ಕಂಥದ್ದು ಇರುತ್ತೆ. ಅಲ್ಲಿ ಬರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ, ಆ ಜಾಗದಲ್ಲಿ ಇಟ್ಟಿದ್ದೀರಾ ಅಂದಾಗ ಪೂರ್ವದಲ್ಲಿ ಮೊದಲೇ ಎಂಟ್ರೆನ್ಸ್ ಮೊದಲು ಬರ್ತಕ್ಕಂಥ ಗೋಡೆ ಹತ್ರಕ್ಕೆ ಇಟ್ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ಜಾಗ ಬಿಟ್ಟು ಅಂದಾಗ 1 ಫೂಟ್ ಬಿಟ್ಟು ಇಟ್ಟಿದ್ದೀನಿ ಅಂದರೆ ಈಗಲೇ ಹೇಳ್ತಾ ಇದ್ದೀನಿ ಅದು E1 ಆಗುತ್ತೆ. ಮೇಜರಾಗಿ ಫೈನಾನ್ಷಿಯಲ್ ಇಶ್ಯೂಸ್ ಬಂದೇ ಬರುತ್ತೆ. ಸಡನ್ನಾಗಿ ಲಾಸಸ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ರಿಸ್ಕ್ ಆಗ್ತಕ್ಕಂಥ ಸಾಧ್ಯತೆಗಳು ಆ ಝೋನಲ್ಲಿ ಬರುತ್ತೆ. ಎಲ್ಲಿ ನಿಮಗೆ ಅರ್ಥ ಆಗಂಗೆ ಹೇಳಬೇಕು ಅಂತ ಈಗ ಆಲ್ರೆಡಿ ಹೇಳಿದ್ದೇನೆ, ಪೂರ್ವ ಈಶಾನ್ಯ. ಅದೇ E2 ಅಂತ ಬನ್ನಿ, ಅದರಿಂದ ಸ್ವಲ್ಪ ಪಕ್ಕಕ್ಕೆ ಬಂದಾಗ ಅಲ್ಲಿ ಬರ್ತಕ್ಕಂಥದ್ದು ನೋಡಿ, ಯೂಸ್ಲೆಸ್ ಸ್ಪೆಂಡಿಂಗ್ ಅಂದರೆ ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಕೊಳ್ತೀರ. ಅಲ್ಲೂ ಕೂಡ ಫೈನಾನ್ಷಿಯಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಸಾಲ ಬಾಧೆಗಳಾಗ್ತಕ್ಕಂಥದ್ದು ಇರ್ತದೆ, ಹಣಕಾಸು ತೊಂದರೆ ಇದು ಅನುಭವಿಸ್ತೀರ. ಹಾಗಾದರೆ ಪೂರ್ವಕ್ಕೆ ನನ್ನ ಮನೆ ಇದೆ ಗುರುಗಳೇ, ನಾನು ಎಲ್ಲಿ ಡೋರ್ ಇಡಬೇಕು? 3 ಮತ್ತು 4ರ ಭಾಗ ಮಧ್ಯಭಾಗ ಬರ್ತದೆ ಸರ್ವೇ ಸಾಮಾನ್ಯವಾಗಿ. ಅಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ನಿರ್ಮಾಣವಾಗ್ತದೆ. ಭಾಳಷ್ಟು ಅವಕಾಶಗಳು ಮನೆಯ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಮನೆಯ ಗ್ರೋತ್ ಬೇಕು ಅಂತಕ್ಕಂಥವ್ರಾಗಿರ್ಬೋದು. ಮನೆಗೆ ನನಗೆ ಯೂಶ್ವಲಿ ಗ್ರೋತ್ ಆಗ್ತಾ ಇಲ್ಲ ಗುರುಗಳೇ ಅಂತಕ್ಕಂಥವ್ರು E3 E4 ಅಲ್ಲಿಂದ ಎಕ್ಸಾಂಪಲ್ ನಾನು ಕೊಟ್ಟಾಗೆ 4 4 8 8 ಅಡಿ ಬಿಟ್ಟು ಅದರಿಂದ
ಮ್ಯಾಕ್ಸಿಮಮ್ 4 ಪಾರ್ಟ್ ಮಾಡ್ಕೊಳ್ಳಿ. 8 4 12, 12 4 16 ಈ ಝೋನಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ. 34 ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಆ ಒಂದು ಮಧ್ಯಭಾಗನೇ ನಿಮಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ. ಏನಾದರೂ ನೀವು ಇಲ್ಲಿಟ್ಟಿದ್ದೀರವಾಗಲೂ, ಈವನ್ ಇಟ್ಟಿದ್ದೀರಾ, ನೆವರ್. ಫೈನಾನ್ಷಿಯಲ್ ಸ್ಟ್ರೆಸ್, ಹಾಗೆ ಸಾಲ ಬಾಧೆಗಳು ಕಾಡ್ಬೋದು, ಆರೋಗ್ಯ ಬಾಧೆಗಳು ಕಾಡ್ಬೋದು, ಸಡನ್ನಾಗಿ ಫೈನಾನ್ಷಿಯಲ್ ಕ್ರೈಟೀರಿಯಾ ಬಂದೇ ಬರುತ್ತೆ. ಖಂಡಿತವಾಗಿ ಕೂಡಲೇ ಇದ್ದರೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸತ್ಯವಾಗ್ಲೂ ಹೇಳ್ತಾ ಇದ್ದೇನೆ, ಅದಕ್ಕೆ ಮೇಯ್ನ್ ಡೋರ್ ಅಂತ ಕರೆದ್ವಿ. ಈ ಅವಕಾಶಗಳೆಲ್ಲ ವಂಚಿತರಾಗ್ಬಿಡ್ತವೆ. ನಿಮ್ಮ ಏನೇ ಮನೆಯ ವಾಸ್ತು ನ್ಯೂನತೆಗಳಿದ್ದರೂ ಕೂಡ ಈ ಮೇಯ್ನ್ ಡೋರಿಂದ ಹಾಳಾಗ್ತಕ್ಕಂಥದ್ದಿರುತ್ತೆ, ಎನರ್ಜಿಗಳು ಹಾಳಾಗ್ತಕ್ಕಂಥದ್ದಿರ್ತದೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೇನೆ, ಸಿಂಪಲಾಗಿ ಹೇಳಿದ್ದೀನಿ. ಏರಿಯಾ ಡಿವೈಡೆಡ್ ಬೈ 9, 9ರಿಂದ ಭಾಗಿಸ್ಕೊಳ್ಳಿ. 1 2ರ ಭಾಗವನ್ನು ಬಿಟ್ಟು 3 4ರ ಭಾಗವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ಖಂಡಿತವಾಗಿ ಮ್ಯಾಕ್ಸಿಮಮ್ ಗುಡ್ಡಾಗುತ್ತೆ. ಆ್ಯಸ್ ಪರ್ ವಾಸ್ತು ಅನೇಕ ವಿಚಾರಗಳಿಗೋಸ್ಕರ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.